ಸೇವಿತಂ ಕಪಿತ್ವಜಂಬೋ ಬಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಶುಕ್ಲಾಂಬರಧರ ఎలా మన్నవ ఇవ శ్రీమద్ విశ్వంబరರು ಸಂಭ್ರಮಿಪ ಅಂಬುಜಾಕ್ಷನ ಪಾದಾಂಬುಜಂಗಳಂ ನಂಬಿದ ಕುಂಬಿನೀಶನ ಮುಂಭಾಗದೊಳಂತು ಶ್ರೀ ಶಾಂತೇಶ್ವರನಂ ಭಕ್ತಿಯಿಂದ ಭಜಿಸುತ್ತ ಬಂದ ನಮ್ಮನ್ನು ಭಯಭಕ್ತಿಯಿಂದ ಕರಾಂಬುಜಂಗಳಂ ವಂದಿಸಿ ಮಾತನಾಡಿಸುವ ನೀನು ದಾರು ಮನುಜಾಗ್ರಣಿ ಧೀಮಣಿ ಸಾರಥಿ ಸಾರಥಿ ಎನ್ನುತ್ತಾರ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಾವು ದಾರಂದರೆ ಯಾರು ದೇವ? ಶ್ರೀಮತ್ ಪರಾತ್ಪರ ರಮಾಪತಿಯ ಸುಪ್ರೇಮದಿಂದ ಸಮಾಧಾನ ವೇದ ದಂಡ ಚತುರೋಪಾಯಗಳಿಂದ ಈ ಭೂಮಿಯಂ ಪರಿಪಾಲಿಪ ಸೋಮವಂಶ ಸಂಜಾತ ಕೃತಿ ದೇವಿ ಗರ್ಭಪ್ತಿಗೆ ಚಂದ್ರಕಿರಣ ಪ್ರಾಯನಾದ ಎಲ್ಲ ಸಾರಥಿ ದೇವ ಭೂಮಂಡಲವನ್ನು ಬೆಳಗಿಸುವ ಮಾರ್ಥಾಂಡನ ಮಂತ್ರೋದ್ಭವ ದಂಡಧರ ಧರ್ಮ ದಾಯವೆಂದು ತಿಳಿಯಲೇ ಸಾರಥಿ ತಿಳಿತೇ ನಮ್ಮ ನಾಮಾಂಕಿತ ಸಂಗತಿ. ಧರ್ಮರಾಜ ಮಹಾರಾಜರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ದೇವ ಅಂದವಾಗಿ ಚಂದದಿಂದ ಕಂಗೊಳಿಸುವ ಈ ರಂಗಮಂಡಪಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಮತ್ಗುರುಗಳಾದ ದ್ರೋಣರು ಪದ್ಮವ್ಯೂಹವನ್ನು ರಚಿಸಿರುವರು. ಭೂಮಿಯಂ ಬಗೆಯುವ ಭೀಮ ಸಾತಕಿ ದುಷ್ಪ್ರದ್ಯುಮ್ನ ಮೊದಲಾದ ಮತ್ಸ್ಯಮೃಪಾಲರನ್ನು ತತ್ತರ ಪಡುವಂತೆ ಮಾಡಿದರು. ಮುಂದಿನ ಗತಿ ಏನೆಂದು ಆಲೋಚನೆ ಮಾಡುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ ತಿಳಿತೇನಾ ಒಂದು ಸಂಗತಿ? ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ ಇಂದಿನ ಯುದ್ಧ ರಂಗಕ್ಕೆ ಏನು ಮಾಡಲಿ ಗತಿ? ವಿಕ್ರಮನಾದ ದ್ರೋಣರ ನಿರ್ಮಿಸಿದ ಚಕ್ರ ಬಿಂಬವನ್ನು ಬೇರಿಸುವಂತೆ ಚಕ್ರಧರ ಶಂಕರನಂದನಾದ ಪಾರ್ಥನು ಮಿಕ್ಕಿ ಮೀರಗ ಸಮಸಪ್ತಕರೊಡನೆ ಕಾಳಗೌಮ್ಯಸುವುದಕ್ಕೆ ಹೋಗಿರು. ಎಲ್ಲ ಸಾರಥಿ ದೇವ ಇತ್ತ ಕಡುಗಲಿಗಳಾದ ಷಡುರತರು ದಳದೊಡೆಯನ ನುಡಿಯಂತೆ ನಮ್ಮ ಪಡೆಬಲವೆಲ್ಲ ಹೊಡೆದು ಕಡೆಗೊಳಿಸಿದರು. ಎಲ್ಲ ಸಾರಥಿ ದೇವ ಭೀಮ ಸಾತಕಿ ಮೊದಲಾದ ಕುಂತಿ ಭೋಜಾದಿಗಳನ್ನು ತತ್ತರ ಪಡುವಂತೆ ಮಾಡಿದರು. ಕುಂತಿ ಭೋಜಾದಿ ಅನಂತ ಪಟುಪಟರಂ ಚಿಂತಾಸ್ಪದಕ್ಕೆ ನೆಲೆ ಮಾಡಿದರು. ಎಲ್ಲ ಸಾರಥಿ ಭೂಪತಿ ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬದ ಮರ್ಮವನ್ನು ಅರಿಯಬೇಕಾದರೆ ಈ ಭೂಮಿಯೋಳು ಭೂಪಾಲರ ಪೈಕಿ ಶ್ರೀರಾಮನು ಶ್ರೀಕೃಷ್ಣನು ಅಮಿತ ಬಲಶಾಲಿಯಾದ ಪಾರ್ಥನು. ಹೌದು ದೇವ. ಈ ಮೂವರ ಮಾತ್ರ ಚಕ್ರ ಬಿಂಬವನ್ನು ಹೊಕ್ಕು
ಹೊರಬರಬಲ್ಲರು ಹಾ. ಎಲ್ಲ ಸಾರಥಿ ಭೂಪತಿ ಆದರೆ ಅರ್ಜುನನ ಮಗನಾದ ಅಭಿಮನ್ಯನು ಚಕ್ರಬಿಂಬದ ಒಳಗೆ ಹೋಗಬಲ್ಲನು ತಿರುಗಿ ಬರಲರಿಯನು ಹಾ. ಚಕ್ರಬಿಂಬದ ಸೈನ್ಯವನ್ನು ದಿಕ್ಪಾಲಯನ ಮಾಡುವುದಕ್ಕೆ ಈ ನಾಲ್ವರಿಗಲ್ಲದೆ ಬೇರೆಯವರಿಗೆ ಗೋಚರವಾಗಲಿರಿಯರು ಹಾ. ಎಲ್ಲ ಸಾರಥಿ ದೇವ ಕೌರವೇಂದ್ರನೋಳು ಬಂಧುರ ಕಾರಗ ನೇಮಿಸಿಕೊಂಡಿದ್ದಕ್ಕೆ ನಾ ಮಂದಭಾಗ್ಯನಾದೆನು ಹೌದು ದೇವ ಇಂದಿರೇಶನಾದ ಶ್ರೀ ಶಾಂತೇಶ್ವರನು ಇಂದಿಗೆ ನಮ್ಮ ಮೇಲೆ ಮುನಿದನು ಹೌದು ದೇವ ಮುಂದಿನ ಗತಿ ಏನು ಮಾಡಲಿ ಸೂತ ಪ್ರಖ್ಯಾತ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ದಯವಿಟ್ಟು ಮಾತುಗಾರ ಒಬ್ಬರು ಬರೋದು ದಯವಿಟ್ಟು ಕುತ್ಕೊಳ್ರ ಇಲ್ಲಿ ಸರ್ಕಲ್ ಕುಂದಿರ್ಬೇಕು ಇಲ್ಲಿ ಸರ್ಕಲ್ರ ಒಬ್ಬರೇ ಇರ್ಬೇಕ ಆದ ಪ್ರತರದು ಪ್ರದ್ರದೊಳವು ಪ್ರಾದಸವತಟಿ ಕೋಟಿ ಪ್ರಭಾ ಸಂಜು ಮಾದ ಉಜ್ಜಗ್ಮಾನ ಪತ್ರಿಕು ಸಮಾದ ಈ ಸಭಾಪತ್ರಾಸರದಡಿಯ ದಿಗ್ವಿಜಯ ಮುಗಿದ ಓ ಧಾರಂದು ಕೇಳುವ ನೀನು ಅವನ ಮಠ ನೋಡು ಎಲ್ಲ ಆಡ್ಪಟ ಓ ದೇವ ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ ಮುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ ಮನ್ಯಾಗ ಇದ್ದರೆ ಹೆಂಡರ ಮಕ್ಕಳ ಕಾಟ ಓಣ್ಯಾಗ ಹೊಂಟರೆ ಗೆಳೆಯರ ಕಾಟ ಯಾವುದಾದರೂ ಒಂದು ಮೂಲೆ ಸುಳ್ಳ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತ ಹೇಳಿರೇ ಎಲ್ಲ ಈ ಸಾರಥಿ ನಾವು ದಾರಂದರೆ ಯಾರ ದೇವ ಬೇಕರಣಿಯೊಳ ತೊಗ್ರದರದ ಒಕ್ಕಟಜ ಬರುವ ವೃದ್ಧರಣೇಂದ್ರಂ ತೇರ್ಗಡದ ಮಕಟಾಗ್ರವನ್ನು ತಗ್ಗಿಸುವ ಬಲವ ನುಕ್ಕು ಮಾಡುವ ಕಾಲವೀರ ಕಾಲದ ಸಕಲನ್ನು ಕೋಲು ಮಿಂಚಿನಂತೆ ಒಳೆಯುವ ಎಲ್ಲರ ಕರವಾಳುವ ತಲುಪಿಸುವ ನಿರ್ಭಯಂಕರ ಭೂಪತಿ ಗುಡಗುಡಸುವ ಎಣ್ಣೆಯ ಕೋಪಾಗ್ನಿಯ ಕಿಡಿಗರಣಕ್ಕೆ ಬಡವಾಗ್ನಿ ಕಡು ಎದರ ಸಿಡಿಮಿಡಿ ಕಂಡು ತಡೆಯಲಾರದ ಈ ಜಡದಿಗಳ ಅಡಗಿಕೊಂಡಿತು ಊಡುರಾಶಿಗಳು ಪಡವಿ ತಳ ಕುದಿರಿತು ಕಮಲಾಸನದ ವ್ಯಕ್ತಿಸಿದ ಬ್ರಹ್ಮಾಂಡದ ಬೆಸಿಗೆ ಮಂಡಲದೊಳ ಗಂಡುಗಲಿ ಅನಿಸಿದ ನಡು ಪಾಂಡವನ ಮೋಹದ ಸುಕುಮಾರ ಸುಭದ್ರ ಅಂಬಲಾರ ಗರ್ಭಾತಿಕ ಸುಧಾಕರ ಸಾರಥಿ ಭೂಪತಿ ಯಾವತ್ತು ಮೂರು ಲೋಕದೋಳ ಮೀರಿದ ಸೂರನಂದು ಧೀರೋತ್ತಮರು ಕರ ಒತ್ತಿ ಸಾರುವ
ವೀರಾಭಿಮನ್ಯು ಎಂದು ಜೈಬೇರಿಯಲ್ಲಿ ಒಡೆಸುವಂತರಾದ ಸಾರಥಿಯ ಜಾಳ ವೈರಿಗಳು ಕಂಡರೆ ಕುಣಿದಾಡುವುದು ನೋಡ ಎಲ್ಲೆಯ ಬಾಳ ಒಡೆಸಿದ ಮೇರಿ ಕ್ಷಣ ವೀರ ಅಭಿಮಾನ್ಯ ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ? ಬಳಿರೇಯಲೈ ಸಾರಥೆ ಭೂಪತಿ ಶೃಂಗಾರ ತರಮಾದದಿ ಫಲಂಕಾರದಿಂದ ಕಂಗೊಳಿಸುತ್ತಿರುವ ಈ ಸಭಾಪತ್ರಾಸನದಡಿಗೆ ಬಂದ ಕಾರಣ ಏನೆಂದು ಕೇಳಿದೆಯೋ? ಹೌದು ದೇವ. ಕಲಾ ಸಾರಥಿ ಹಾಗಾದರೆ ಇತ್ತ ಬಾ ಚಿತ್ತ ಬಿಟ್ಟು ಕೇಳು. ಕಲಾ ಸಾರಥಿ ಭೂಪತಿ ಕಪಟ ತಿರುಪತಿಯ ಪಟಲದೊಳಗೆ ಸೇನಾಧ್ಯಕ್ಷನಾದ ಕಟಕಾಚಾರ್ಯರೆಂಬ ದ್ರೋಣರು ಛತ್ರವ್ಯೂಹವನ್ನು ನಿರ್ಮಿಸಿರುವರಂತೆ. ಅರೆ! ಕಲಾ ಸಾರಥಿ ಭೂಪತಿ ನೀತಿಲ್ಲ ನಡನೆ ಯುಕ್ತದ ನಡನೆ ಎಮ್ಮಾಡಿ ಪಟು ಬಡನವುದೆಂಬುವಂತೆ ಹರಿಕಟಕಮ್ಮ ಅವನಿ ತಟಕ್ಕೆ ಕಟವ್ವ ಪಟುತರ ಪಾಶುಪತಾದ್ರೆಂಬ ಪಡೆದ ಜನಕರಾದ ಕಿರೀಟಿಯೋ ಸಮರಂಗಕ್ಕೆ ಹೋಗಿರುವಂತೆ. ಕಲಾ ಸಾರಥಿ ಮುಷ್ಟಿ ಯುದ್ಧದ ಕೀಚಕಾದಿಗಳನ್ನಷ್ಟಗೈದ ಉಡುತರ ಶ್ರೇಷ್ಠರೆಂದೆನಿಸಿದ ಭೀಮಾ ಕಾಂಡಕಿ ಸಾರಥಿ ಭೂಪತಿ ಮೊದಲಾದವರು ದ್ರೋಣರು ನಿರ್ಮಿಸಿದ ಚಕ್ರವ್ಯೂಹದ ತಪ್ಪೇದವನ್ನರಿಯದೆ ಇಂದಿನ ದಿನ ಮಹಾ ಕಷ್ಟಪಡುತ್ತಿರುವರಂತೆ. ಹೌದಮ್ಮ ಕಲಾ ಸಾರಥಿ ಭೂಪತಿ ಶ್ರೀಷ್ಠಿಪನಾದ ಯುಧಿಷ್ಠರನ ನಮ್ಮ ಬಲವೆಲ್ಲ ನಷ್ಟವಾಯಿತೆಂದು ಮನದೊಳ ಉತ್ಕೃಷ್ಟಕರವಾದ ಚಿಂತಾಪುರರಾಗಿರುವಂತೆ. ಕಲಾ ಸಾರಥಿ ಭೂಪತಿ ಆದ ಕಾರಣ ತಡ ಮಾಡದ ಧರ್ಮ ಜಲಪಾದ ಜಡ ಗಂಗಳಿಗೆ ವಂದಿಸಿ ಹುಡುಗನೆಂದರ ಬಿಡದ ಗಣನೆ ಲೇಮವನ್ನು ಪಡೆದು ಪಡೆಯನ್ನು ಒಡೆಯಬೇಕೆಂದು ಕಡಿದವಗದಿಂದ ಬರೋಣವಾಯಿತು ಕಂಡಿಯ ಸಾರಥಿ ನಮ್ಮ ದೊಡ್ಡಪ್ಪನಾದ ಧರ್ಮರಾಜನ ಪ್ರಾರ್ಥಿಸಾಕತೆ. ನಿನ್ನಿಷ್ಟ ಅಂತಾಗಲೇ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಇಲ್ಲ ಕೆಳಗಿಲ್ಲ ನೀರು ನಿಮಗೆಲ್ಲ ಯಾರ ತೊಂದ್ರೆ ನೀರು ಹಲೋ ಹಲೋ ಜನಕನಾದ ಧರ್ಮನಂದನ ಮಾಡುವೆನ ತಮ್ಮ ಪಾದ ಪದ್ಮಗಳಿಗೆ ವಂದನ. ಈ ಕಂದನ ವಿಜ್ಞಾಪನೆಯನ್ನು ಲಾಲಿಸೈ ಕ್ಷಣ. ಮೇಲೆ ಕೇಳಿಕೊಂಡ ನಿನ್ನ ಸವಿನುಡಿ ಕೇಳಿ ನನಗಾಯಿತು ಮಹದಾನಂದ. ಓಹೋ ಧರ್ಮ ಪ್ರಭಾವರ್ಧನೇ ಕುಮಾರ, ಮರ್ಮಜ್ಞನಾದ ದ್ರೋಣನ ನಿರ್ಮಿಸಿದ ಚಕ್ರಬಿಂಬದ ಕೋಟೆಯೊಳ ತೋರ್ಯ ಮಾರುಮಲದ ನಿಂತ ವೈರಿಗಳ ಸರಂಗಳೆಲ್ಲ ಇದರೊಳಕ್ಕೆ ಉರುಳಿಸಿ ಬರುವೆನು. ಈ ಎಲ್ಲ ಧೈರ್ಯವನ್ನು ನೋಡಬೇಕಲ್ಲ ಅಪ್ಪಯ್ಯನೇ. ಉರುಪನ ಬಲಕ್ಕೆ ಕಾಲ ಭೈರವ ನೆನೆಸಬೇಕೆಂದು ತೌರ್ಯದಿಂದ ಬುಧತ್ಪಾಲನೆ ಎಂಬ ಇದು ನಿಂತಿರುವಲ್ಲ ಜನಕ. ಚಿಂತೆಯನ್ನಳೆದು ಸಂತೋಷದಿಂದ ಜಯವಂತನಾಗಿ ಬಾ ಮಗನೇ ಎಂದು ನೇಮವನ್ನಿಟ್ಟರೆ ಎಲ್ಲ ಅಂತ ಕನಪುರಕ್ಕೆ ಸಾರಿಸಿ ಬರುವೆನು. ಬಿಡ ಬಿಡ ನಿನ್ನ ಮನದ ಭ್ರಾಂತಿಯನ್ನು ಧರ್ಮ ಭೂಪಾಲ ಪ್ರಜ್ಞೆಯ ತೋರಿಸಿ ಬರುವೆನು ನೋಡಲ್ಲವ ಕೋಲಾಹಲ. ಇದೇ ಗಣಿಕಳ ಗ್ರಾಮದಲ್ಲಿ ರಾಮಾಯಣದಲ್ಲಿ ರಾಮ ಲಕ್ಷ್ಮಣನ ಪಾತ್ರ ಮಾಡಿದಂತವರಿಗೆ ಇಬ್ಬರು ಕೂಡಿಕೊಂಡು ಧರ್ಮಜನ ಪಾತ್ರ ಮಾಡಿದಂತವರಿಗೆ ಈ ಬೆಂಗಳೂರು ಒಂದು ಬಹುಮಾನ ಪ್ರಕಾರ ಮಾಡಿರ್ತಾರೆ.
ಅಹೋ ಕುಮಾರ, ಅಪ್ಪಯ್ಯ ಆ ಕೌರವರನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರುವನು ತಂದೆ. ನೀನಿನ್ನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ಎಲ್ಲ ಕರದೋಳು ಮೆರೆಯುವ ಈ ಶಸ್ತ್ರಾಸ್ತ್ರಗಳ ಚಿಕ್ಕವೇ ಅಪ್ಪಯ್ಯ. ಕುಮಾರ, ಜನಕ ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಅಪ್ಪಯ್ಯ. ಪಾವೀರ ರಣಧೀರ, ಪಾವೀರ ರಣಧೀರ, ಜನಕ 14 ವರ್ಷದ ಕಂದನಾದ ನೀನು ಆ ಕರ್ಣದ್ರೋಣನನ್ನು ಗೆಲ್ಲಲಾರೆ. ಕ್ಷೇತ್ರೀಯ ಕುಲದಲ್ಲಿ ಹುಟ್ಟಿದವರಿಗೆ ವಯಸ್ಸಿನ ಪರಿಮಿತಿ ಇರುವುದಿಲ್ಲ ಅಪ್ಪಯ್ಯ. ತನಯ ಜನಕ ಕರ್ಣದ್ರೋಣಾದಿಗಳನ್ನು ಅದಕ್ಕಾಗಿ ನಾನು ಮುಂದರಿದು ಹೋಗುವುದು ತಂದೆ. ಕುಮಾರ, ಜನಕ ನಿನಗೆ ನಿಯಮವನ್ನು ಕೊಡಲಾರೆನು. ಎಷ್ಟು ಮಾತ್ರ ಬಿಡುವುದಿಲ್ಲ ಅಪ್ಪಯ್ಯ. ಪಶುಪತಿಗಾದರು ಆಟಗಾರರನ್ನು ಬಿಡು ಬಿಡು ನಿನ್ನ ಆಟವನ್ನು. ಬಿಡು ಬಿಡು ನಿನ್ನ ಆಟವನ್ನು. ಅರಮಂದಿರನು ಸಾವಿರ ರಣವೀರ, ಸಾವಿರ ರಣವೀರ. ಶರತ್ಕಾಲಗಳು ಚಂದ್ರನಿಗೆ ಒಪ್ಪುವ ಕಂದ, ನಿನ್ನ ಪೌರುಷದ ನುಡಿ ಕೇಳಿ ಎನಗಾಯ್ತು ಮಹದಾನಂದ. ಹಾ ಕುಮಾರ, ಜನಕ ಹೊಸದಿಯೋ ಅಸಮ ಬಲಶಾಲಿಗಳಾದ ಪಡುವಪ್ಪ ಕಡದಲ್ಲಿ ಕರ್ಣ ದ್ರೋಣಾದಿಗಳೊಡನೆ ಕಾಳಗವನ್ನೆಸುವುದಕ್ಕೆ ಪಶುಪತಿಗಾದರೂ ಅಸಗಣವಾಗಿ ತೋರುವುದು. ಅದಕ್ಕಾಗಿ ನಾನು ಮುಂದರಿದು ಹೊರಟಿರುವೆನು ಅಪ್ಪಯ್ಯ. ತನಯ ಜನಕ ಕೆಳಬಿಸಿಲಿನಲ್ಲಿ ತಪ್ಪುವ ನಿನ್ನಂತ ಶಿಶುವನ್ನು ಕಲಿಸಿಕೊಡುವುದು ಸರ್ವತಾ ಎನ್ನಿಂದ ಇರಲಾರದು. ಬಹಳ ಭವ್ಯಗುಣಶೀಲ. ಜನಕ ಕನಕ, ಒಂದರ ಬಲಶಾಲಿಯಾದ ಸಿಂಹದ ಮರಿಯ ಮಂದ ಗಮನವಾದ ಗದರ ತುಂಬತ್ತಲು ಮಂಬೇಗಿಸಿ ಸರ್ರನೆ ಅಪ್ಪಯ್ಯ ಎಂದಕ್ಕೆ ಅರವಿಂದ ಲೋಚನನಾದ ಮುಕ್ಕುಂದನ ಕರ್ತನಾಗಿರುವ ಕಾಲದೋಳು ಪೇತನ ಮಗನಾದ ರಕ್ಕಸರ ವೃಂದವನ್ನು ಕೊಂದು ಬಿಡಲಿಲ್ಲ ನಿಜ ಕುಮಾರ. ಜನಕ ಕನಕ, ಓ ನನ್ನ ಮತ್ತು ಕೌರವನ ಬಲವೃಂದದಲ್ಲಿರುವ ಬರುಂದ ದ್ರೋಣಾದಿಗಳನ್ನು ಸದೆ ಪಡೆದು ಬರುವುದು ಇಲ್ಲದ ಬಂದು ಅಂತ ಅಪ್ಪಯ್ಯನೇ ತಪ್ಪದೆ ಎನ್ನ ಮಾತಿಗೆ ಒಪ್ಪಿ ಅರ್ಪಣೆಯನ್ನಿಟ್ಟರೆ ಮನೆಯಿಟ್ಟರೆ ಓ ಗರ್ಭದಿಂದರವಾತಿರವರೆಂಬ ಕೌರವರ ಮುಖಕ್ಕೆ ತಪ್ಪು ಬರಸಿ ಬರುವವರೆಗೂ ಏನಗೊತ್ತುವರಾಜ ಸಹಿಸಲಾಗದು. ಜನಕ ಸಂಗ್ರಾಮಕ್ಕೆ ಮುಂಗಾರ ಮಿಂಚಿನಂತೆ ರಥ ಮಡರ್ತ ದುರ್ಗುಣ ದುರ್ಯೋಧನಾದಿಗಳಿಗೆ ಬಂದ ತಾರದಿರ್ತಡೆ ಶೃಂಗಾರವಾಗಿ ಬೆರೆಯುವ ಈ ಮುದತ್ತೋಗಳೆಂದು ಫಲವೇನು. ಅಪ್ಪಯ್ಯ ಕಲಕಿ ಬರುವನಂದ ಮುನಿಗೆ ನುಡಿದ ನುಡಿ ಮಾತ್ರ ಕಡೆಯಾದರೆ ಈ ಅನ್ನ ನಾಲಿಗೆಯನ್ನು ಹಿಡಿದು ಸೀಳು ದ್ರೌಪದಿಯಲ್ಲ ಸುಳ್ಳಾದರ ಸುತರಿಗೆ ನಾನೇ ಶೂಲ. ತನಯ ಜನಕ ಆ ಕರ್ಣ ದ್ರೋಣರನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರುವೆನು ತಂದೆ. ನಿನ್ನ
ಜನಕನಾದ ಪಾರ್ಥನ ಬಂದು ಕೇಳಿದರೆ ನಾನೇನೆಂದು ಹೇಳಲಿ ಕುಮಾರ? ದ್ರೋಣರ ನಿರ್ಮಿಸಿದ ಚಕ್ರಬಿಂಬದ ಕೋಟೆಯನ್ನು ಭೇದಿಸಿ ಬರುವುದಕ್ಕೆ ಹೊರಟಿರುವನೆಂದು ಹೇಳಪ್ಪ. ಕನೆಯ ಜನಕ ಹಾಗಾದರೆ ಏನು ಕೇಳು? ಚಂದಾಗಿ ಹೇಳ ತಂದೆ. ಅನಾಯ ಆಲಿಸಲು ನುಡಿಯ. ಚೆನ್ನಾಗಿ ಹೇಳಪ್ಪ. ಅನಾಯ ನೀ ಕೇಳು ಎನ್ನಯ ಸವಿ ನುಡಿಯ. ಚೆನ್ನಾಗಿ ಹೇಳ ಜನಕ. ಕುಮಾರ ಅಪ್ಪಯ್ಯ ಅನಾಯ ನೀ ಆಲಿಸಲು ನುಡಿಯ. ಅನಾಯ ನೀ ಕೇಳು ಎನ್ನಯ ಸವಿ ನುಡಿಯ. ಅಹೋ ಕುಮಾರ, ಜನಕ 14 ವರ್ಷದಲ್ಲಿ ಸಮರಕ್ಕೆ ಹೋಗಿ ಕೌರವರನ್ನು ಜಯಿಸಿ ಬರುವೆನು, ನೇಮವನ್ನು ಕೊಡು ಜನಕ ಎಂದು ಕೇಳಿದೆಯಾ? ಸಹಜವಾಗಿ ಕೇಳಿದನು ಅಪ್ಪಯ್ಯ. ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವೆಯೇನು ನೀನು? ಅಜಮುಖದ ಮನದ ಕಣಿಸಿ ದ್ರೋಣರನ್ನು ಭೇದಿಸಿ ಈ ಜಗದೊಳಗೆ ನಿನಗೆ ಕೀರ್ತಿಯನ್ನು ತರುವೆನು ಅಪ್ಪಯ್ಯ. ಅದರಿಂದ ಸಾಧ್ಯವಿಲ್ಲ ಕುಮಾರ. ಎಷ್ಟು ಹೇಳಿ ಮಾತನ್ನಾಡಿದ ಜನಕ. ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವೆಯೇನು ನೀನು? ಅಜಮುಖದ ಮನದ ಕಣಿಸಿ ಕೀರ್ತಿ ಬರುವವರೆಗಾಯನು ನನ್ನ ಮಾತು ಕೇಳು ನೀನು. ಅಹೋ ಕುಮಾರ, ಜನಕ ಅಯ್ಯೋ ನಿನ್ನಂಥ ಮಗುವನ್ನು ಅಗೆಗಳಾದ ಅಗಣಿತ ವಿಗಡರೊಡನೆ ನೆಗೆದುಕೊಳ್ಳ ತನೆಯನ್ನು ಕಳಿಸಿದರೆ ಈ ಜಗದೊಳಗೆ ಕಪಟ್ಟಿ ಪಾತ್ರನಾಗಬೇಕು. ಚಕ್ರವ್ಯೂಹವನ್ನು ಭೇದಿಸಿ ಈ ಜಗದೊಳಗೆ ನಿನಗೆ ಕೀರ್ತಿಯನ್ನು ತರುವೆನು ಅಪ್ಪಯ್ಯ. ಅರಿಯದ ತರುಣ ನಮ್ಮ ದೊರಕ್ಕೆ ಕಳಿಸಿ ಕೊಡುವುದಕ್ಕಿಂತ ಆ ಗೌರವ ಮಾತನಾಡಿದ ಅಪ್ಪಯ್ಯ. ಹಿರಿಯರಿದ್ದು ಅಭಿಮಾನ್ಯುವಿನನ್ನು ದೊರಕ್ಕೆ ಕಳಿಸಿದರೆ ನನ್ನನ್ನು ಬಂದು ಮಾತಿನ ಭಾರವನ್ನೇ ಹೊರಿಸುವನು. ಭರದಿಂದ ನೀ ಹೋಗುವುದು ಎನ್ನ ಮನಸ್ಸಿಗೆ ಸರಿಬಾರದು ಪುತ್ರ ಕೋಮಲಗಾತ್ರ. ಒಂದಿಗರ್ಭದ್ಯವರ್ಧನ ಕೈಮಕಿರಣ ಪ್ರಾಯನಾದ ಸದ್ಧರ್ಮ ಭೂಪ ಎಂಬೇಡಿಗಳಾದ ಗೌರವರೆಂಬ ಜಂಬುಕಗಳನ್ನು ಮುರಿದೋಡಿಸಿ ಬರುವರು. ನೋಡಲ್ಲವ ಭುಜವರದ ಪಟಾಟಪ್ಪ ಅಪ್ಪಯ್ಯ. ಚಿಕ್ಕವನನ್ನು ಉಳಿಸದ ಅಕ್ಷರತೆಯಿಂದ ನೇಸವನ್ನಿಟ್ಟರೆ ದಿಕ್ಪತಿಗಳ ತಲೆ ತೂಗುವಂತೆ ವಿಕ್ರಮದಿಂದ ಚಕ್ರಬಿಂಬವನ್ನು ಭೇದಿಸಿ ಮಿಕ್ಕಿದ ಜಲಾಂಗಲೆಯಲ್ಲಿ ಪಾಣಿಗ್ರಹ ಮಾಡಿಕೊಂಡು ಬರುವರು. ಜನಕ ನಿಮ್ಮ ಸಂಪೂರ್ಣ ಆಶೀರ್ವಾದವೆಂಬ ಹಡಗು ನೀವಿರಲು ಕನ್ನವೆಂಬ ನದಿಯನ್ನು ದಾಟುವುದಕ್ಕೆ ಸಜ್ಜಾವೇನು ಧರ್ಮಭೂಪ ಚಕ್ರವನ್ನು ತೋರಿಸಿ ಬರುವರೆಲ್ಲ ಭುಜಬಲದ ಪ್ರತಾಪ. ಸಾರಥಿ, ಇವನಿಗೆ ಏನು ಹೇಳಲು ಸಮ್ಮತಿ? ಕಂದನಿಗೆ ನಾನು ಎಷ್ಟು ನೀತಿಯನ್ನು ಹೇಳಿದರೆ ಕೇಳಲಿಲ್ಲ. ಹೌದು ದೇವ. ಸಮರಂಗದ ಆಸೆ ಎಂಬಡಿಸುವುದಕ್ಕೆ ಎನ್ನ ಕಾಂತಿಯಾದ ದ್ರೌಪದಿ ಎಂಬರ ಹೇಳು ಸಾರಥಿ ಕೋವಲಿ ಚಕ್ರತಿ. ನಿಮ್ಮಿಷ್ಟದಂತಾಗಲಿ ದೇವ.
ಪ್ರಾಣೇಶ್ವರ ಪ್ರಾಣೇಶ್ವರಿ ಹೇಳಿದ್ರೆ ಕೇಳು. ಚೆನ್ನಾಗಿ ಕಾಂತಿ ಚೆನ್ನಾಗಿ ಅಲ್ಲವೇ ಇದೇನು ಸುಲಭ. ಅದೇನು ಕಾಂತಿ ಹಬ್ಬದ ತಲೆಯನ್ನೆತ್ತು ಒಬ್ಬ ಅಭಿಮಾನಿ ಇಳಿದ ಮೇಲೆ ಮಾತನು ಬಹು ಪ್ರೇಮ. ಹಾ ಪಾಪ ಕಾಂತಿ ಕುಳಿತರು ನಿಂತರು ಮಗನ ಬಾಳ ಏನೇನು ನೋಡಿ ಆನಂದ ಪಡುವುದು. ಹಾ. ಅಂತ ಅಂತ ಪಾತ್ರದ ಸಮಯದಲ್ಲೇ ಮಗನ ತಮರಂಗದ ಸಿಟ್ಟು ಬಿಡಿಸಿ ಬುದ್ಧಿ ಪೇರುವುದು ಲೇಸಲ್ಲವೇ ಹಾ ರಮಣ? ರಮಣಿ ಸುಖಮಾನವನ್ನು ಸಮರಕ್ಕೆ ಕಳಿಸಿದರೆ ಲೋಕಗಳು ಅಪಕೀರ್ತಿಗೆ ಪಾತ್ರನಾಗಬೇಕಂತ ಮತಿವಂತ. ಕಾಂತಿ ಹರಿಯದ ತರುಣನನ್ನು ಕಳಿಸಿದರೆ ಲೋಕಪೋಹನಕ್ಕೆ ಗುರಿಯಾಗುವೆನೆಂದು ಹೇಳಿದೆಯಲ್ಲ ಪ್ರಿಯ ಪ್ರಿಯೇ ಪ್ರಿಯ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು. ಆ, ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ ಕಾಂತಿ ಚೆನ್ನಾಗಿ ಕೇಳು ತ್ರಿಪದ ರಾಜನ ಪ್ರೇಮದ ಕುಮಾರಿ. ಪಾಪಿಯ ಸುಂದರಿ ಎನ್ನ ಹೃದಯೇಶ್ವರಿ ಪಾಪಿಯ ಸುಂದರಿ ಎನ್ನ ಹೃದಯೇಶ್ವರಿ
ಮುಖಿಯಾದ ಮರದಿ ಮಡಿ ಪ್ರಿಯ ಪಡವಿಪ್ಪ ಕೌರವನ ಪಡೆಗಳಲ್ಲಿ ಕಡುಗಲಿ ಕರ್ಣ ದ್ರೋಣಾದಿಗಳನ್ನು ಹೊಡೆದು ಬರಲು ನನಗೆ ನೇಮವನ್ನು ಕೊಡು ಎಂದು ನನ್ನ ಪಾದ ಚರಚಗಳನ್ನು ಪಿಡಿದು ಬೇಡುವನು. ಹಾ ನಾನು ಎಷ್ಟು ಹೇಳಿದ ಕಾಲಕ್ಕೂ ಕೇಳಲ್ಲವನು ಕಾಂತೆ, ಅವನಿಗೆ ಹತ್ತಿರವನು ಇಷ್ಟದ ಪ್ರಾಂತೆ. ರಮಣ ರಮಣಿ ಏನು ಅಲ್ಲದ ಮತ್ತೆ ಹೇಳಿದ್ರೆ ಕೇಳು. ಚೆನ್ನಾಗಿ ಹೇಳುವಲ್ಲವೇ? ಒಡ ಒಟ್ಟೆ ನಿಮ್ಮಂತ ಹಿರಿಯರ ಕುರಿತು ಅರಿಯದ ಮಗನ ಬೆರದಾಸೆ ಬೆಳೆಸಲಾರೆ ಎಂದು ಕೇಳಿದರೆ ನಾನೇನು ಹೇಳಿದೆ ಕಾಂತೆ ನಿನ್ನ ಒಡ ಹುಟ್ಟಿದ ಬೇವಾರಿಗಳ ಕೋಪ ತಾಳಿದಾಗ ನೀತಿಯನ್ನು ಹೇಳಿದಂತೆ ಕಂದನಾದ ಅಭಿಮಾನವನ್ನೇ ಹೇಳಬಾರದೆ ರಮಣ. ನಿನ್ನ ಒಡ ಹುಟ್ಟಿದ ಅಂತಃಕರಣವು ಕಾರಣನಾದ ಅಭಿಮಾನವೇ ಇಲ್ಲ ರಮಣ. ಮಾಡದೆ ನಿನ್ನ ಕಠಿಣ ಗುಣ. ಸರೋಜಾಕ್ಷಿಯೇ, ಸಹೋದರರ ಮೇಲಿದ್ದ ಅಂತಃಕರಣವ ತರುಣನಾದ ಅಭಿಮಾನ್ಯವನ ಮೇಲೆಲ್ಲವೆಂದು ಬರೆದೇ ಭೇದವನ್ನು ಕಲ್ಪಿಸಿ ಮಾತನಾಡುವೆಯ? ಹೌದು ಪ್ರಿಯ. ಈ ತತ್ ವಿಷಯಗಳು ಭೇದರಹಿತನಾಗಿದ್ದವನ ಮೇಲೆ ತತ್ ಭೇದವನ್ನು ವಹಿಸುವೆಯ ರಾಣಿ ಪಡಿವೇಳಿ ಕಾಂತ ಕಾಂತೆ? ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಚೆಂದೋ ಮಗನ ಮಿಡಿದವು ಭಯ. ಗಣಬಲ ಶಾಲೆಯಾದ ಧನುಂಜಯನ್ನು ಬಂದ ತನವನ್ನು ಹೆತ್ತ ಹೋಗೇನು ಎಂದು ಕೇಳಿದರೆ ಪಾರ್ಥರಿಗೆ ನೀನೇನು ಉತ್ತರ ಹೇಳಿವಿ? ಅದಕ್ಕೆ ನಾನೇನು ಮಾಡಲಿ ಸುಂದರಿ? ಕಾಂತ ಕಾಂತೆ, ಪ್ರೇತಿ ಪರರಾದ ಪುತ್ರನನ್ನು ಜೀವಘಾತಕರನಿಗೆ ಸಮರಕ್ಕೆ ಕಳಿಸಿದರೆ ಪಾರ್ಥನ ಬಂದು ಮಾತಿನ ಭಾರವಾಕ್ಯನು ಚೆಂದು ಪರೇಶುಗೈದಿಂದ ಕಂದನಿಗೆ ನೇಮವನ್ನು ಕೊಡಬೇಡ ಕಾಂತ ಗುಣವಂತ. ಸುಂದರಿ, ಇದು ಅಲ್ಲದೆ ಮತ್ತೇನನ್ನು ಕೇಳು. ಪ್ರಿಯ ಸುಂದರಿ ಎನ್ನ ಹೃದಯೇಶ್ವರಿ. ಸುಂದರಿ, ಚೆನ್ನಾಗಿ ಕೇಳು. ಪ್ರಿಯ ಸುಂದರಿ ಎನ್ನ ಮನೋಹರಿ.
ಚಂದ್ರಮುಖಿ ಅಂತ ಇಂದಿನ ಅವಧಿ ಬಂಧುರ ಕಾಳಗ ಮಾಡುವುದಕ್ಕೆ ಸಾಕ್ಷಾತ್ ಇಂದಾಧರಿಗೂ ಸರಳವಾಗಿ ತೋರುವುದು. ತಂದನಾದ ಅಭಿಮನ್ಯುವಿಗೆ ಇಂದಿನ ಹವಕ್ಕೆ ಹೋಗಲೆಂದು ಹೇಳಿದರು ಕೇಳಬಲ್ಲನು. ಆದ್ದರಿಂದ ಅವನ ಸಮರಂಗದ ಆಸೆಯನ್ನು ಬಿಡಿಸಿ ಚಂದದಿಂದ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಹೋಗುವಂತ ಒಳಗೆ ಸಖಿ ಸುಪ್ರಾಂಶಮುಖಿ. ನೀನ್ ವಿಷಯ ಕಾಣುತ್ತೀಯ ಮರವೀರಪ್ಪನ ಮಗ ಹುಷೇನಿಯವರು ಅಭಿಮಾನ್ಯ ಪಾತ್ರ ಮಾಡಿದಂತೆ ಒಂದು ಬೆಂಗಳೂರು ಮಹಾನ್ ಮಾಡಿರ್ತಾರೆ. ದಾಸಾಪುರ ಮುತ್ತಣ್ಣಯ್ಯರು ಅಭಿಮಾನ್ಯ ಪಾತ್ರ ಮಾಡಿದಂತವರಿಗೆ 501 ರೂಪಾಯಿ ಮಾಡಿರ್ತಾರೆ. ಪಂಚ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ವಂದಿಸುವನು ತಮ್ಮ ಪಾದ ಪದ್ಮಗಳಿಗೆ ಮನಸ್ಫೂರ್ತಿ ನಿಮ್ಮ ಕೃಪಕಟಾಕ್ಷರವೇ ಐಶ್ವರ್ಯವಸ್ತವೇ ಕೇಳಕುಮಾರ ಅಂದ ಮರ್ಮಜ್ಞನಾದ ದ್ರೋಣರ ನಿರ್ಮಿಸಿದ ಚಕ್ರಬಿಂಬದ ಮಾತೆಯನ್ನು ವೇದಿಸಿ ಬರುವ ರಕ್ತವರ ಕರುವಿನ ಮಾತೆ ಅಮ್ಮಯ್ಯ ಚಿಕ್ಕವನಲ್ಲವೇ ನಾನು ಚಿಕ್ಕವನಾದರೆ ಎಲ್ಲ ಕರದೋಳು ಮೆರೆಯುವ ಈ ಶಸ್ತ್ರಾಸ್ತ್ರ ಚಿಕ್ಕವ ಮಾತೆ ಅಂದ ಜನನೇ ಕೇಳು ಚೆನ್ನಾಗಿ ಹೇಳ ಅಮ್ಮಯ್ಯ ನಮ್ಮ ಜನಗಣದ ಪ್ರಾರ್ಥನೆಗೆ ಅನುಕೂಲವಿಲ್ಲದ ಪಕ್ಷದಲ್ಲಿ ನಾನೇ ಹೊರಸಿರುವುದು ಮಾತೆ ಅಮ್ಮಯ್ಯ ಅಮ್ಮಯ್ಯ ನೆನೆಬೇಕು ಸಮರಂಗದ ಆತುರ ಕ್ಷೇತ್ರೀಯ ಕುಲದಲ್ಲಿ ಹುಟ್ಟಿದ ಮೇಲೆ ರಕ್ತದ ಕಣಕಣದಲ್ಲ ಚಕ್ರಬಿಂಬ ವೇದಿಸಬೇಕೆಂದು ಹಂಬಲ ಎತ್ತುತ್ತಿರುವುದು ಮಾತೆ ಮಗನೇ ಅಮ್ಮಯ್ಯ ಸರಿಗೇರನ ಅರಶಿಂದರ ಬಿಟ್ಟು ಕಡಲು ಕಾರ್ಮಿಕ ತೊಟ್ಟು ಸಮರಕ್ಕೆ ಹೋಗುವ ಸರಿಯಲ್ಲ ಪುತ್ರ ಕೋಮಲಗತ್ರ ಜನನಿಯಾದ ದ್ರೌಪದಿ ಮದನ್ಮಥನಾದ ಸುಯೋಧನನ ಬಲಬದ್ಧವನ್ನು ನಾಶ ಮಾಡಿ ಬರವೆನು ಅಮ್ಮಯ್ಯ ಮಗನೇ ಭೂಮಂಡಲದೊಳಗು ಜಬಲ ತಂದರಿಂದ ಅಂಡಲಕ್ಕೆ ಬರುವ ಬರು ಮಂಡಲೇಶದ ಪ್ರಚಂಡ ತರದಂಡಿಗೋಳ ಕದಳಿ ಹೊಲಕ್ಕ ಸುದ್ದಾಲಕ್ಕೆ ಪಕ್ಕು ಖಂಡಿತವಾಗಿ ಬರುವುದು ಬರುವುದು ಅವರ ಸತ್ತು ತಂಡ ಕರಗೆನ್ನ ಬಾಹು ತಂಡಗಳಿಂದ ಬಿಂದುಗಳಿಗೆ ಕನ್ನಡದೊಳಗೆ ಪ್ರತಿಭಟರ ವೃಂದಗಳಿಂದ ಎಲ್ಲ ಕರ್ಮದಿಂದ ಖಂಡಿಸಿ ಮಗನೇ ರಣಮಂಡಲದೊಳಗೆ ಅವರ ಮುಂಡಗಳನ್ನು ಬಿಂದುಗಳಿಗೆ ಎನ್ನ ಪಾದ ಪ್ರಾಯಗಳಿಂದ ತಾತವಾಡು ಅಂಗಡಿಗಳನ್ನು ಕೂಡಿಕೊಂಡು ಬರುವಿನ ಮಾತ ರಣಮಾಡದ ಗರ್ಭವನ್ನು ಪಡ ಜಾಗ್ರತೆ
ಮಾತೆ ನಿನ್ನ ಜನಗಳಾದ ಪಾರ್ಥನಿಲ್ಲದ ಸಮಯದಲ್ಲೇ ಚಕ್ರವೆಂಬ ಭೇದಿಸುವುದು ಒಂದು ಪತೆಗಳಿಗೆ ಅಸಾಧ್ಯ ಅಂದ ಅದಕ್ಕಾಗಿ ನಾನು ಮುಂದರಿಯುವ ಮಾತೆ ಮಗನೇ ಬರಲೇ ಮರುಳ ಕಾರಣದಿಂದ ಹಿರಿಯರ ಮಾತು ಧಿಕ್ಕರಿಸಿಕೊಂಡರೆ ನನ್ನ ಮನಸ್ಸಿಗೆ ಸರಿ ಮಾಡಲು ಮುಂದರಿಗೆ ಶುಭ ತೋರದು ಮಗನೇ ಬಿಟ್ಟು ಬರಲಿನ ಆಟವನ್ನ ಬೇಗನೆ ಮಾತೆ ಶೀಘ್ರವಾಗಿ ನನಗೆ ಆಜ್ಞೆಯ ಮಾಡು ಸುಜ್ಞಾನ ಶಿರೋಮಣಿಗಳಾದ ಅಗ್ನಿ ಸಂಬುದ್ದೆ ಕನ್ನ ಕಳಿಸಿ ಬರಲು ವಿಘ್ನ ಬಾರದಂತೆ ನೀನು ಆಜ್ಞೆ ಮಾಡಿದರೆ ಅಮ್ಮಯ್ಯ ಮಗನೇ ತಟಂಗಳಲ್ಲಿ ನಿತ್ಯ ನೀರಿದ ಹಿತರನ್ನು ಲೆಕ್ಕಿಸದ ಕರ್ಕಸದಿಂದ ಋತುಗಳನ್ನು ಮುಕ್ತಿಸಿ ಬಿಡುವ ವಿಕ್ರಮರಾದ ಈ ನಿನ್ನಲೆಂದಲೂ ಸಾಮಾನ್ಯದವರೇ ಅಮ್ಮಯ್ಯ ಅಲ್ಲ ಚಕ್ರಬಿಂಬವನ್ನು ಬೇರಿಸುವುದು ನಿನ್ನ ಚಿಕ್ಕ ಕಂದ ನಿನ್ನಿಂದಾಗಬೇಕರೆ ನಾನೇನು ದುರಗಾಡಿಯ ಪುತ್ರನ ಹೇಗೆ ನಾನು ಹೇಳಿದ ಕೌರವನ ಬಲಪಕ್ಕ ಚಕ್ಕಿ ನಿಂದಿರುವ ಇತತ್ವವನ್ನು ದಿಕ್ಕಲಾಗರ ಮಾಡಿ ಬಾರದೆಂದರೆ ಮಕ್ಕಳು ನಮ್ಮಲಿಸಿದ ಪಾತ್ರರಿಗೆ ತಕ್ಕ ಪದರಲ್ಲವೆಂದು ಎಲ್ಲ ಧಿಕ್ಕಾರ ಮಾಡು ಮತ್ತಾಳದೊಳಗೆ ರೇಪವನ್ನು ಕೊಡಬೇಕು ಪರಮ ಪ್ರಖ್ಯಾತ ಕಂದನೆ ಮಾಡಿಕೊಂಡು ಬರಬೇಡ ಮಾತೆ ಅದರಿಂದ ಆಗಲಾರದು ಕುಮಾರ ಸಂಭಾವನೆಗಳಂತ ಮಾತನಾಡಿದ ಮಾತು ಚೆಂದ ಪೋರೆ ಮಗನೇ ಬಿಟ್ಟು ಬಿಡು ನಿನ್ನ ಹಠವನ್ನು ಹೇಳಲಿ ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಮಾತೆ ಎನ್ನ ಕಾಂತನಲ್ಲದ ಸಮಯದಲ್ಲೇ ಸಮರಕ್ಕೆ ಹೋಗುವುದೆಂದರೆ ಎನ್ನ ಮನಸ್ಸಿಗೆ ಸರಿಬಾರದು ಯಾತಕ್ಕೆ ಸರಿ ಬಾರದ ಮಾತೆ ಮಗನೇ ಅಮ್ಮಯ್ಯ ತಂದೆ ತಾಯಿಯವರ ಮಾತು ಮೇಲೆ ಹೋದರೆ ಸಿಂಧು ಪುರೇಶನ ಮೆಚ್ಚಿನ ಬಾಲ ಬಯಲುಗುಳಿಸಿದ ಪಂಚ ಪಾಂಡವರ ಪಟ್ಟದ ರಾಣಿ ವಂಚನೆಗೆ ಇಲ್ಲದ ನೇಮವನ್ನು ಪಡೆದು ನಿನ್ನ ದಿನ ಸಂಗ್ರಾಮಕ್ಕೆ ಹೋಗದೆ ಬಿಡನು ಈ ನಿನ್ನ ಮಾತನಾಡಿದರೆ ಜಾತನಾದ ತನ್ನ ಮಾತ್ರ ಇಲ್ಲದಿದ್ದರೆ ಅರವಿಂದನ ಮನವರಣ ಬರಹಕ್ಕೆ ಮುಂಚೆ ಮಗನೇ ಅತುಲಿತ ಪಾತ್ರನೆಂಬ ಪಿತನಿದ್ದರೆ ಮತ್ತು ಆಯುಷ್ಯ ಗತಿಸಿ ಎತ್ತಿಯ ಬರೆಯುವುದಕ್ಕೆ ಶಕ್ತಿವಂತರೇನು ಅಮ್ಮಯ್ಯ ಮೃತ್ಯುಗಳ ಜೀವಿಸುವ ಜೀವಗೋಡಿ ರಾಶಿಗಳಿಗೆಲ್ಲ ಬ್ರಹ್ಮನು ಬರೆದ ಬರಹಕ್ಕೆ ಮತ್ತು ಉಂಟಾಗಲನೆ ಬಿಡು ಬಿಡು ನಿನ್ನ ಬರೆದ ಯೋಚನೆ ಅಪ್ಪ ಸಾರಥಿ ನಾನು ಎಷ್ಟು ಹೇಳಿದರೋ ಅಭಿಮನ್ಯನು ಒಂದೇ ಹಠವನ್ನು ಹೇಳಿದವನು ಹೌದು ಮಾತೆ ಇವನ ಎತ್ತ ತಾಯಿಯಾದ ಶುಭತೆಯನ್ನು ಮರೆಯುವ ಸಾರಥಿ ಹೋಗಿ ನಾಚಿದಾಗಲಿ ಜನ್ಮಿ ಬೇರೆ ಅಯ್ಯಪ್ಪ ಸ್ವಾಮಿ ಗುರುಗಳ ಕಡೆಯಿಂದ ಶೇಖರ್ ಗುರುಸ್ವಾಮಿ ಇವರು ಧರ್ಮಜನ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸಿರಿಗೇರಿ ಸಿದ್ದಪ್ಪ ಇವರು 101 ರೂಪಾಯಿಯನ್ನು ಧರ್ಮಜನ ಪಾತ್ರ ಮಾಡಿದಂತವರಿಗೆ ಬಹುಮಾನ ಪ್ರಕಾರ ಮಾಡಿದ್ದಾರೆ.